ಚಂದ್ರಾಪುರ ಹಳ್ಳಿಯಲ್ಲಿ ಒಂದು ಮನೆ ಇತ್ತು. ಅಲ್ಲಿ ಹಣ ಇರಲಿಲ್ಲ, ಆದರೆ ನೋವು ತುಂಬಿತ್ತು. ಈ ಕಥೆಯಲ್ಲಿ ಸ್ನೇಹ ಇದೆ, ದ್ರೋಹ ಇದೆ, ಮತ್ತು 5 ತಿಂಗಳಲ್ಲಿ ನಡೆದ ಅಸಾಧ್ಯ ಇದೆ. ಮನೆಯೊಳಗೆ ನೀರು ಬರುತ್ತಿದೆ ರಘು. ಮನೆಯಷ್ಟೇ ಅಲ್ಲ, ಜೀವನವೂ ಒಡೆಯುತ್ತಿದೆ. ಅಪ್ಪ, ನಾನಿದನ್ನೆಲ್ಲ ಹೀಗೆ ನೋಡ್ತಾ ಕೂತಿರ್ಲಾರೆ. ಹೊರಗಿನಿಂದ ಗಟ್ಟಿ ಹೆಜ್ಜೆಗಳ ಶಬ್ದ. ಅದೇ ಸಮಯಕ್ಕೆ ಸಾಲ ಕೊಟ್ಟವನು ಮನೆ ಹತ್ತಿರ ಬಂದ. ಹಣ ಕೊಡದಿದ್ರೆ ಮನೆ ಬಾಗಿಲೇ ಉಳಿಯೋದಿಲ್ಲ ಅನ್ನೋ ಬೆದರಿಕೆ ಜೊತೆ ಬಾಗಿಲಿಗೆ ಬಡಿದ ಶಬ್ದ. ರಘು, ಇವತ್ತು ಹಣ ಕೊಡಲೇಬೇಕು, ಇಲ್ಲ ಅಂದ್ರೆ ನಾಳೆ ಈ ಮನೆ, ಈ ಭೂಮಿ ಎಲ್ಲ ನನ್ನದೇ. ಇನ್ನೊಂದು ಅವಕಾಶ ಕೊಡಿ. ಆ ಮಾತು ರಘುನ ಕಂಠದಲ್ಲಿ ಭಯವಾಗಿ ಹೊರಬಂದಿತ್ತು. ಅವನು ಕೇಳ್ತಿದ್ದದ್ದು ಸಮಯ, ಆದ್ರೆ ಎದುರಿಗಿದ್ದವನು ಕೇಳ್ತಿದ್ದದ್ದು ಹಣ. ಕಿರಣನ ಮನಸ್ಸು ಮುಟ್ಟಿತು. ಅವರು ರೈತ, ಅಪಮಾನ ಮಾಡಬೇಡಿ. ಮಗ, ನಮ್ಮ ಭಾಗ್ಯವೇ ಇದು. ಮುಂದಿನ ದಿನ ಬೆಳಿಗ್ಗೆ ಕಿರಣನ ಗೆಳೆಯ ಅರ್ಜುನ್ನನ್ನು ಬಸ್ ಸ್ಟಾಪ್ಗೆ ಕರೆದುಕೊಂಡು ಬರಲು ಹೋದ. ನೀನು ನನ್ನ ಜೊತೆ ಬಾ. ನನ್ನ ತಂದೆ ನಿನಗೆ ಒಂದು ಒಳ್ಳೆ ದಾರಿ ತೋರಿಸುತ್ತಾರೆ. ನಿನ್ನ ಭಯ ನನಗೆ ಕಾಣ್ತಿದೆ. ಭಯ ಇಲ್ಲ ಸರ್, ನಾನು ಹಣ ಮಾಡ್ಲೇಬೇಕು, ಹಸಿವು ಇದೆ. ಅದು ಒಳ್ಳೆಯ ಹಸಿವು. ಅದೇ ದಿನ ಕಿರಣ ಕ್ಲಾಸ್ಗೆ ಹೋದಾಗ ಅರ್ಜುನ್ನ ತಂದೆ ಅವನಿಗೆ ಪಾಠ ಹೇಳ್ಕೊಡ್ಲು ಶುರು ಮಾಡಿದ್ರು. ಇವನೇನಾ ಹೊಸ ಹುಡುಗ? ಅವನು ಕಲಿಯೋಕೆ ಬಂದಿದ್ದಾನೆ. ಇಂಥವರು ವಾರದಲ್ಲೇ ಹೋಗ್ತಾರೆ. ಇದೆಲ್ಲ ಕೇಳಿ ಕಿರಣ ಮೌನವಾಗಿದ್ದ. ಟ್ರೇಡಿಂಗ್ ಅಂದ್ರೆ 1, ಪ್ಲಾನ್ ಇಲ್ಲದೆ ಟ್ರೇಡ್ ಬೇಡ. 2, ಸಣ್ಣ ಲಾಭ ಪ್ಲಸ್ ನಿರಂತರ. 3, ನಷ್ಟ ನಿಯಂತ್ರಣ ನಿನ್ನ ಮನಸ್ಸಿನ ಪರೀಕ್ಷೆ. ನನ್ನ ಮನೆಯ ಹೊಣೆ ನನ್ನ ಮೇಲೆ ಇದೆ ಸರ್. ಅದಕ್ಕಾಗಿಯೇ ನೀನು ಶಾಂತನಾಗಬೇಕು. ಯಾರಿಗೂ ಗೊತ್ತಾಗದಂತೆ ವಿಕ್ರಮ್ ಕಿರಣನನ್ನು ತಪ್ಪು ಟ್ರೇಡ್ ಕಡೆಗೆ ದಾರಿ ತಪ್ಪಿಸುತ್ತಿದ್ದ. ಈ ಸ್ಟಾಕ್ ಸಂಪೂರ್ಣ ಸೇಫ್. ನೀನು ಇನ್ವೆಸ್ಟ್ ಮಾಡಿದ್ರೆ ನಿನಗೆ ತುಂಬಾ ಲಾಭ ಬರುತ್ತದೆ. ವಿಕ್ರಾಂತ್ ಮಾತು ಕೇಳುತ್ತಿದ್ದಂತೆ ಮಾರ್ಕೆಟ್ ಕ್ರ್ಯಾಶ್ ಆಯ್ತು. ಎಲ್ಲ ಹೋಗಿಬಿಟ್ಟಿದೆ. ಮಾರ್ಕೆಟ್ ರಿಸ್ಕ್ ಬಾಯ್. ಒಂದು ರಾತ್ರಿ ಟ್ರೇಡಿಂಗ್ ಅಲ್ಲಿ ನಷ್ಟ ಆಗಿದ್ದರಿಂದ ಕಿರಣ ಒಬ್ಬನೇ ಮೌನವಾಗಿ ಕೂತಿದ್ದ. ಅಪ್ಪ, ನಾನು ಸೋತೇನಾ? ಫೋನ್ ಕರೆ ಮನೆಯಿಂದ. ಕಿರಣನ ತಾಯಿ. ನಿನ್ನ ಅಪ್ಪ ಆಸ್ಪತ್ರೆಯಲ್ಲಿ. ಕಿರಣ ತನ್ನ ತಂದೆಯ ಸ್ಥಿತಿ ನೋಡಲು ಆಸ್ಪತ್ರೆಗೆ ಹೋದ. ನೀನ್ ನಿಲ್ಬೇಡ ಮಗ. ಮುಂದಿನ ದಿನ ಮಿಸ್ಟರ್ ದೇವ್. ವಿಕ್ರಮ್ನ ದ್ರೋಹ ನಿನ್ನ ಅಂತ್ಯ ಅಲ್ಲ. ಸರ್, ಇದು ನನ್ನ ಆರಂಭ. ಮುಂದಿನಿಂದ ಕಿರಣ ಶಿಸ್ತು ಕೈಯಲ್ಲಿಟ್ಟುಕೊಂಡೇ ಟ್ರೇಡಿಂಗ್ ಮಾಡಲು ಆರಂಭಿಸಿದ. ಲಾಭ ಪಡೆಯುವ ವಿಧಾನ, ಸರಿಯಾದ ಸಮಯದಲ್ಲಿ ಇನ್ವೆಸ್ಟ್ ಮಾಡುವ ಕೌಶಲ್ಯ ಎಲ್ಲವನ್ನೂ ಅರಿತುಕೊಂಡ. 5 ತಿಂಗಳ ನಂತರ ಅವನ ಜೀವನದಲ್ಲಿ ಲಾಭದ ದಿನಗಳು ಆರಂಭವಾದವು. ನೀನು ಮಾಡಿದೆ. ಇದು ನನ್ನ ಗೆಲುವಲ್ಲ, ನಮ್ಮದು. ಸ್ನೇಹ ದಾರಿ ತೋರಿಸಬಹುದು, ದ್ರೋಹ ಕಠಿಣ ಮಾಡಬಹುದು, ಆದ್ರೆ ಹಠ ಮಾತ್ರ ಗೆಲ್ಲಿಸ್ತದೆ. ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿ.